ಸದ್ಯಕ್ಕೆ ನಮ್ಮ ರಾಜ್ಯದ ರೈತರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು 7 ದಿನಗಳಿಂದ ಕಬ್ಬು ಬೆಳೆಗಾರರ ಹೋರಾಟ ನಡೀತಾನೆ ಇದೆ. ಆದ್ರೆ ನಮ್ಮ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ದೆ ಅವ್ರ ಪಾಡಿಗವ್ರು ಕೂತಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ರೈತ ದೇಶದ ಬೆನ್ನೆಲುಬು ಅಂಡ್ ಭಾರತದಲ್ಲಿ 80% ಕಿನ್ನ ಜಾಸ್ತಿ ರೈತರೇ ಇದ್ದಾರೆ. ನಾನೀಗ ಕೆಲವು ರಿಯಲ್ ಫ್ಯಾಕ್ಟ್ಸ್ ನ ನಿಮ್ಗೆ ಹೇಳ್ತೀನಿ. 1 ಟನ್ ಕಬ್ಬಿಗೆ ನಮ್ಮ ಸರ್ಕಾರಕ್ಕೆ ಅವ್ರು ಕೇಳ್ತಾ ಇರೋದು 3,300 ರೂಪಾಯಿ ಮಾತ್ರ. ಕಂಪೇರ್ ಮಾಡಿ ನೋಡಿದ್ರೆ ಬೇರೆ ಸ್ಟೇಟ್ ಗಳಿಗಿಂತ ಕಡಿಮೆನೆ. ಅಂಡ್ ಒಂದು ಕಬ್ಬಲ್ಲಿ 10ಕ್ಕಿಂತ ಜಾಸ್ತಿ ಬೈ ಪ್ರಾಡಕ್ಟ್ಸ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದನ್ನ ಯಾಕೆ ನಿಮ್ಗೆ ಹೇಳಿದೆ ಅಂದ್ರೆ ಕಬ್ಬಿಂದ ಎಷ್ಟು ಡಿಮ್ಯಾಂಡ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿ ಅಂತ. ಈಗ ನಾನೊಬ್ಬ ಎಜುಕೇಟೆಡ್ ಆಗಿ ರಾಜ್ಯ ಸರ್ಕಾರಕ್ಕೆ ಒಂದು ಕ್ವಶನ್ ಕೇಳ್ತೀನಿ. ಬೆಂಗಳೂರಲ್ಲಿ 47,000 ಕೋಟಿ ಖರ್ಚು ಮಾಡಿ ಒಂದು ಟನಲ್ ಕಟ್ಟೋಕೆ ಹೋಗ್ತಾ ಇದ್ದೀರಾ ಅಂದ್ರೆ ಬೆಳಗಾವಿಲಿ ಯಾಕೆ ಸರ್ ರೈತರ ಬಗ್ಗೆ ನಿಮ್ಗೆ ಯೋಚನೆ ಇಲ್ಲ? ಒಂದು ದಿನ ನೀವು ನಿಮ್ಮ AC ಗಾಡಿನ ಬಿಟ್ಟು ಕೆಳಗಡೆ ಇಳಿದಿರೋರು ರೈತರು 6-7 ದಿನಗಳಿಂದ ಬಿಸಿಲಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಯಾಕೆ ಅವ್ರ ಯೋಚನೆ ಬರ್ತಿಲ್ಲ? ಯಾಕೆ ವೋಟ್ ಕೇಳ್ಬೇಕಾದ್ರೆ ಮಾತ್ರ ರೈತರು ಬೇಕಾ ಅಥವಾ ವೋಟ್ ಹಾಕೋ ತನಕ ಮಾತ್ರ ರೈತರು ಸೀಮಿತನ ನಿಮ್ಗೆ? ಗುರು, ನಿಂಗೇನ್ ಗೊತ್ತು ಡಿಮ್ಯಾಂಡ್ ಸಪ್ಲೈ ಏನಿದೆ ಅಂತ ಕೇಳೋರಿಗೆ? ಅದಕ್ಕೆ ಸೊಲ್ಯೂಷನ್ ಇಲ್ವಾ? ನೀವು ಬಂದ್ ಕೇಳಿದ್ರೆ ತಾನೇ ಗೊತ್ತಾಗೋದು ಡಿಮ್ಯಾಂಡ್ ಏನು ಸಪ್ಲೈ ಏನು ಅಂತ. ನೀವು ಬಂದಲ್ಲಿ ಕೇಳೋಕೆ ರೆಡಿ ಇಲ್ಲ ಅಂದ್ರೆ ಏನ್ ಸೊಲ್ಯೂಷನ್ ಕೊಡ್ತೀರಾ ರೈತರಿಗೆ? ಓಕೆ, ಒಂದು ಮಾತನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ಬಿಡಿ. ನಾವು ಟೆಕ್ನಾಲಜಿಲಿ ಎಷ್ಟು ಬೇಕಾದ್ರೂ ಮುಂದುವರಿಬಹುದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದು, 5G ಇಂಟರ್ನೆಟ್ ಬರ್ಬೋದು, ಆದ್ರೆ ಅನ್ನ ಮಾತ್ರ ನೆಲದಲ್ಲೇ ಬೆಳಿಬೇಕು. ಅದನ್ನ ರೈತನ ಕೈಲಿ ಮಾತ್ರ ಮಾಡೋಕ್ಕಾಗೋದು. ಇದನ್ನ ನೆನ್ಪಿಟ್ಕೊಳ್ಳಿ.